ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗಿದೆ ಅಲ್ವಾ? ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳಿದೆ ಮತ್ತು ಯಾವ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಬರುತ್ತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ತುಂಬ ಜನ ನಮ್ಮ ಫ್ರೆಂಡ್ಸು ಫೋನ್ ಮಾಡಿ ಕೇಳ್ತಾಯಿದ್ರು, ಯಾವ ಕಡೆ ನಾವು ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಅರ್ಜಿ ಸ್ಟಾರ್ಟ್ ಆಗೋದು 18/8/2026 ಮತ್ತು ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ ಸೆಪ್ಟೆಂಬರ್ 7, 2026. ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬ ಕಡಿಮೆ ಇರೋದು. ಹಾಗಾಗಿ ಈ ಡೇಟ್ ಮುಗಿಯೋಕ್ಕಿಂತ ಮುಂಚೆನೇ ಎಲ್ಲರೂ ಅಪ್ಲೈ ಮಾಡಿಕೊಂಡ್ರೆ ಬೆಸ್ಟ್ ಆಗಿರುತ್ತೆ ಅಂತ ಹೇಳಿ. ಒಟ್ಟು ಹುದ್ದೆಗಳ ವಿವರ ನೋಡಿ. ಕನ್ನಡ ಭಾಷೆಗೆ 192 ಹುದ್ದೆಗಳಿದೆ ಬೆಳಗಾವಿ ಡಿವಿಷನ್ನಲ್ಲಿ. ಆಂಗ್ಲ ಭಾಷೆಗೆ 205. ಕಲಾ ಶಿಕ್ಷಕರು ಅಂತಂದರೆ ಕನ್ನಡ ಪ್ಲಸ್ ಸೋಷಿಯಲ್ಲು 2 ಕಲಿಸ್ಬೇಕಾಗುತ್ತೆ. ಯಾವುದು ವೇಕೆಂಟ್ ಇರುತ್ತೋ ಅದನ್ನು. ಕನ್ನಡ ಮಾಧ್ಯಮದವ್ರಿಗೆ 90. ಕಲಾ ಶಿಕ್ಷಕರು ಆಂಗ್ಲ ಮಾಧ್ಯಮದವ್ರಿಗೆ 134 ಪೋಸ್ಟ್ಗಳಿದೆ. ಜೀವ ವಿಜ್ಞಾನ ಬಯೋಲಜಿ ಬಂದು ಕನ್ನಡ ಮಾಧ್ಯಮ 75, ಜೀವ ವಿಜ್ಞಾನ ಬಂದು 91. ನೀವು ಇಲ್ಲಿ ಗಮನಿಸ್ಬೋದು, ಜಾಸ್ತಿ ಆಪರ್ಚುನಿಟಿ ಯಾರಿಗೆ ಸಿಗ್ತಾ ಇದೆ ಅಂತಂದರೆ ಇಂಗ್ಲೀಷ್ ಮಾಧ್ಯಮದವ್ರಿಗೆ ಸಿಗ್ತಾ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ 787. ಅದರಲ್ಲಿ ದೈಹಿಕ ಶಿಕ್ಷಕರನ್ನು ಸೇರಿಸಿ PE ಟೀಚರ್ಸು 44, ಒಟ್ಟು 831. ಹಾಗಿದ್ದರೆ ಯಾವ ಕ್ಯಾಟಗರಿಗೆ ಯಾವ್ಯಾವ ವಿಷಯಕ್ಕೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋದನ್ನ ನೋಡೋಣ. ಈಗ ಮೊದಲನೇದಾಗಿ ನೋಡಿ, ಮೊದಲನೇದು ಬೆಳಗಾವಿ ಜಿಲ್ಲೆಗೆ. ಬೆಳಗಾವಿಯಲ್ಲಿ ಕನ್ನಡ ಭಾಷೆಗೆ ಒಟ್ಟು 25 ಪೋಸ್ಟ್ಗಳಿದೆ. ಆಮೇಲೆ ಇಂಗ್ಲೀಷ್ಗೆ 19, ಕನ್ನಡ ಮಾಧ್ಯಮ ಕಲಾಗೆ 10, ಇಂಗ್ಲೀಷ್ ಮಾಧ್ಯಮದವ್ರಿಗೆ 15, ಜೀವ ವಿಜ್ಞಾನ ಕನ್ನಡ ಮಾಧ್ಯಮದವ್ರಿಗೆ 9, ಇಂಗ್ಲೀಷ್ ಮಾಧ್ಯಮದವ್ರಿಗೆ ಆಂಗ್ಲ ಮಾಧ್ಯಮದವ್ರಿಗೆ 11, ದೈಹಿಕ ಶಿಕ್ಷಕರು ಬಂದು PE ಟೀಚರ್ಸು 7. ಒಟ್ಟು ಬೆಳಗಾವಿ ಜಿಲ್ಲೆಗೆ 96 ಹುದ್ದೆಗಳಿದೆ. ಆಮೇಲೆ ಚಿಕ್ಕೋಡಿಗೆ 31 ಕನ್ನಡ ಭಾಷೆಗೆ, ಇಂಗ್ಲೀಷ್ ಭಾಷೆಗೆ 32, ಕಲಾ ಕನ್ನಡ 14, ಕಲಾ ಆಂಗ್ಲ ಮಾಧ್ಯಮದವ್ರಿಗೆ 21, ಜೀವ ವಿಜ್ಞಾನ 15, ಆಮೇಲೆ ಆಂಗ್ಲ ಮಾಧ್ಯಮದವ್ರಿಗೆ 18, PE ಟೀಚರ್ಸ್ ಬಂದು 7, ಒಟ್ಟು 138. ನೀವಿಲ್ಲಿ ಗಮನಿಸ್ಬೋದು, ಬೆಳಗಾವಿ ಡಿವಿಷನ್ನಲ್ಲಿ ಹೈಯೆಸ್ಟ್ ಪೋಸ್ಟ್ಗಳಿರೋದು ಎಲ್ಲಿ ಅಂತಂದರೆ ಚಿಕ್ಕೋಡಿ ಜಿಲ್ಲೆಗೆ 138, ಮತ್ತು ಅತಿ ಕಡಿಮೆ ಇರೋದು ಎಲ್ಲಿ ಅಂತಂದರೆ ಉತ್ತರ ಕನ್ನಡ ಕಾರವಾರಕ್ಕಿರೋದು 31 ಪೋಸ್ಟ್ಗಳು ಮಾತ್ರ ಇರೋದು. ಹೈಯೆಸ್ಟ್ ಎಲ್ಲಿದೆ? ಬೆಳಗಾವಿ ಚಿಕ್ಕೋಡಿಗಿದೆ. ಅದಾದಮೇಲೆ ಬಾಗಲಕೋಟೆಗೆ ಕನ್ನಡದಲ್ಲಿ 23 ಇದೆ, ಇಂಗ್ಲೀಷ್ದವ್ರಿಗೆ 29, ಕಲಾ ಕನ್ನಡದವ್ರಿಗೆ 11, ಕಲಾ ಆಂಗ್ಲ ಮಾಧ್ಯಮದವ್ರಿಗೆ 17, ಜೀವ ವಿಜ್ಞಾನ 11 ಕನ್ನಡ, ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮದವ್ರಿಗೆ 14, PE ಟೀಚರ್ಸ್ 4. ಆಮೇಲೆ ವಿಜಯಪುರ ಜಿಲ್ಲೆಗೆ 20 ಕನ್ನಡ, ಆಂಗ್ಲದವ್ರಿಗೆ ಇಂಗ್ಲೀಷ್ ಭಾಷೆ ಟೀಚರ್ಗೆ 26, ಕಲಾ ಕನ್ನಡ 12, ಕಲಾ ಆಂಗ್ಲ ಮಾಧ್ಯಮ 18, ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 18, ಆಂಗ್ಲ ಮಾಧ್ಯಮ 12, PE ಟೀಚರ್ಸ್ ಬಂದು 14, ಒಟ್ಟು 102 ಪೋಸ್ಟ್ಗಳು. ಧಾರವಾಡ ಬಂದು 21 ಕನ್ನಡದವ್ರಿಗೆ, ಇಂಗ್ಲೀಷ್ 17, ಕಲಾ ಕನ್ನಡ ಮಾಧ್ಯಮದವ್ರು 7, ಕಲಾ ಆಂಗ್ಲ ಮಾಧ್ಯಮದವ್ರಿಗೆ 10, ಜೀವ ವಿಜ್ಞಾನ ಕನ್ನಡ ಮಾಧ್ಯಮ 2, ಜೀವ ವಿಜ್ಞಾನ ಆಂಗ್ಲ ಮಾಧ್ಯಮ 3, PE ಶಿಕ್ಷಕರು ಬಂದು 6, ಒಟ್ಟು 66 ಪೋಸ್ಟ್ಗಳು. ಗದಗದವ್ರಿಗೆ ಕನ್ನಡಗೆ 20, ಇಂಗ್ಲೀಷ್ ಅವ್ರಿಗೆ 20, ಕಲಾ ಕನ್ನಡ 10, ಆಮೇಲೆ ಕಲಾ ಆಂಗ್ಲ ಮಾಧ್ಯಮದವ್ರಿಗೆ 15, ಜೀವ ವಿಜ್ಞಾನ 10, ಆಮೇಲೆ ಆಂಗ್ಲ ಮಾಧ್ಯಮ 11, ದೈಹಿಕ ಶಿಕ್ಷಕರು 5, 91 ಪೋಸ್ಟ್ಗಳು. ಹಾವೇರಿಯಲ್ಲಿ 25 ಕನ್ನಡ ಇದೆ, 25 ಇಂಗ್ಲೀಷ್ ಇದೆ. ಆಮೇಲೆ ಕಲಾ ಕನ್ನಡ 13, ಆಮೇಲೆ ಆಂಗ್ಲ ಮಾಧ್ಯಮದವ್ರಿಗೆ ಕಲಾ ಆಂಗ್ಲ ಮಾಧ್ಯಮ 19, ಜೀವ ವಿಜ್ಞಾನ CBZ ಕನ್ನಡ ಮಾಧ್ಯಮ 11, CBZ ಇಂಗ್ಲೀಷ್ ಮಾಧ್ಯಮ 13, ದೈಹಿಕ ಶಿಕ್ಷಕರು 7. ಉತ್ತರ ಕನ್ನಡ ಜಿಲ್ಲೆಗೆ PE ಟೀಚರ್ಸ್ ಇಲ್ಲ, 0 ಇದೆ. ಉತ್ತರ ಕನ್ನಡ ಕಾರವಾರಕ್ಕೆ 6 ಕನ್ನಡ ಇದೆ, ಇಂಗ್ಲೀಷ್ 12 ಇದೆ, ಕಲಾ ಕನ್ನಡ ಮಾಧ್ಯಮ 4 ಇದೆ, ಕಲಾ ಆಂಗ್ಲ ಮಾಧ್ಯಮದ 5 ಇದೆ, CBZ 2, CBZ ಇಂಗ್ಲೀಷ್ ಮೀಡಿಯಮ್ 2, ಒಟ್ಟು 31 ಹುದ್ದೆಗಳು. ಉತ್ತರ ಕನ್ನಡ ಶಿರ್ಷಿಯಲ್ಲಿ
ಶಿರ್ಷಿಯಲ್ಲಿ ಎಷ್ಟಿದೆ ಅಂತಂದರೆ ಕನ್ನಡ 21, ಆಮೇಲೆ ಆಂಗ್ಲ ಭಾಷೆ 25, ಕಲಾ ಕನ್ನಡ ಮಾಧ್ಯಮ 9, ಕಲಾ ಆಂಗ್ಲ ಮಾಧ್ಯಮ 14, ಕನ್ನಡ ಮಾಧ್ಯಮ 5, CBZ ಇಂಗ್ಲೀಷ್ ಮಾಧ್ಯಮದವ್ರಿಗೆ 7, PE ಟೀಚರ್ಸ್ ಬಂದು 4, ಒಟ್ಟು 85 ಹುದ್ದೆಗಳು. ಟೋಟಲ್ಲು 831 ಪೋಸ್ಟ್ಗಳಿದೆ. ಕನ್ನಡದವ್ರಿಗೆ ಟೋಟಲು 192 ಇದೆ. ಎಲ್ಲಿ ಅಂತಂದರೆ ಬೆಳಗಾವಿ ಡಿವಿಷನಲ್ಲಿ. ಆಮೇಲೆ ಇಂಗ್ಲೀಷ್ ಅವ್ರಿಗೆ 5 ಇದೆ, 205. ಕಲಾ ಕನ್ನಡ ಮಾಧ್ಯಮದವ್ರಿಗೆ 90 ಇದೆ, ಕಲಾ ಆಂಗ್ಲ ಮಾಧ್ಯಮದವ್ರಿಗೆ 134 ಇದೆ. ಎಷ್ಟು ಪೋಸ್ಟ್ಗಳು ಜಾಸ್ತಿ ಇದೆ ಸ್ವಲ್ಪ ಲೆಕ್ಕ ಹಾಕಿ. 44 ಪೋಸ್ಟ್ಗಳು ಜಾಸ್ತಿ ಇರೋದು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಕನ್ನಡದಲ್ಲಿ. ಅದಾದಮೇಲೆ ಜೀವ ವಿಜ್ಞಾನದಲ್ಲಿ 75 ಕನ್ನಡ ಮಾಧ್ಯಮದವ್ರಿಗೆ, ಆಮೇಲೆ ಇಂಗ್ಲೀಷ್ ಮಾಧ್ಯಮದವ್ರಿಗೆ 91, ದೈಹಿಕ ಶಿಕ್ಷಣ ಶಿಕ್ಷಕರಿಗೆ 44 ಪೋಸ್ಟ್ಗಳಿರೋದು ಒಟ್ಟು. ಈಗ ಹೈಯೆಸ್ಟ್ ಇರೋದು ಎಲ್ಲಿ ಅಂತಂದರೆ ಕನ್ನಡ ಭಾಷೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ನೋಡಿ. ಕನ್ನಡ ಭಾಷೆಗೆ ಒಟ್ಟು ಹುದ್ದೆಗಳಿರೋದು ಎಷ್ಟು ಅಂತಂದರೆ ಟೋಟಲ್ ಪೋಸ್ಟ್ ಇರೋದು 25. ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಕನ್ನಡ ಲ್ಯಾಂಗ್ವೇಜ್ ಅವ್ರದ್ದು ಸಾಮಾನ್ಯದಲ್ಲಿ ಟೋಟಲ್ಲು 13 ಪೋಸ್ಟ್ ಇದೆ. 25 ಪೋಸ್ಟಲ್ಲಿ 13 ಪೋಸ್ಟು GM ಅಲ್ಲಿದೆ. ಇದರಲ್ಲಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಸಾಮಾನ್ಯ ಈ ಥರ 2, ಮಹಿಳೆಯರಿಗೆ 5, ಆಮೇಲೆ ಗ್ರಾಮೀಣ 4, ಮಾಜಿ ಸೈನಿಕರು 1 ಮತ್ತು 1 ಅಂಗವಿಕಲ. ಒಟ್ಟು 13 ಹುದ್ದೆಗಳು ಕನ್ನಡ ಭಾಷೆಗಿದೆ. ಅದಾದಮೇಲೆ ಪರಿಶಿಷ್ಟ ಜಾತಿಗೆ ಇಲ್ಲ. ಅದರಲ್ಲಿ ABC ಅಂತೇಳಿ ಕೆಟಗರಿ ಆಗಿದೆ ಅಲ್ವಾ. ಪರಿಶಿಷ್ಟ ಜಾತಿ ಎದವ್ರಿಗೆ ಒಂದಿದೆ, ಪರಿಶಿಷ್ಟ ಜಾತಿ ಬಿದವ್ರಿಗೆ ಒಂದಿದೆ, ಆಮೇಲೆ ಪರಿಶಿಷ್ಟ ಜಾತಿ ಸಿದವ್ರಿಗೆ ಒಂದಿದೆ. 3 ಹುದ್ದೆಗಳಿದೆ. ಅದಾದಮೇಲೆ ಪರಿಶಿಷ್ಟ ಪಂಗಡದವ್ರಿಗೊಂದು, ಪ್ರವರ್ಗದವ್ರಿಗೆ ಒಂದಿದೆ ಈ ಥರ ಇಲ್ಲಿ. ಆಮೇಲೆ 2Aದಲ್ಲಿ 1, ಆಮೇಲೆ ಮಹಿಳೆಯರಲ್ಲಿ ಒಂದಿದೆ, ಆಮೇಲೆ ಗ್ರಾಮೀಣದಲ್ಲಿ ಒಂದಿದೆ, ಆಮೇಲೆ ಅಂಗವಿಕಲ 1. ಟೋಟಲ್ 4 ಪೋಸ್ಟ್ಗಳಿದೆ 2Aದಲ್ಲಿ. ಆಮೇಲೆ 2Bದಲ್ಲಿ 1 ಪೋಸ್ಟ್ಗಳಿಲ್ಲ 2Bದವ್ರಿಗೆ. 3Aದಲ್ಲಿ ಒಂದಿದೆ ಈ ಥರದಲ್ಲಿ. ಆಮೇಲೆ 3Bದಲ್ಲಿ ಕೆಟಗರಿ 3Bದಲ್ಲಿ ಈ ಥರ 1, ಮಹಿಳೆ 1, ಟೋಟಲ್ 2 ಪೋಸ್ಟು. ಈ ಥರ ಪೋಸ್ಟ್ಗಳಿದೆ ನೋಡ್ಕೊಳ್ಳಿ, 25 ಪೋಸ್ಟ್ಗಳು. ಅದಾದಮೇಲೆ ನೆಕ್ಸ್ಟು ಆಂಗ್ಲ ಭಾಷೆಗೆ ನೋಡಿ. ಒಟ್ಟು ಸಾಮಾನ್ಯ GMದಲ್ಲಿ 10 ಪೋಸ್ಟ್ಗಳಿದೆ. ಆಮೇಲೆ ಸಾಮಾನ್ಯ ಈ ಥರ 2, ಮಹಿಳೆ 3, ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ 1. ಒಟ್ಟು 10 ಹುದ್ದೆಗಳು ಇಂಗ್ಲೀಷ್ ಭಾಷೆಯವ್ರಿಗೆ. ಪರಿಶಿಷ್ಟ ಜಾತಿಗಿಲ್ಲ. ಆಮೇಲೆ ABC ಅಂತ ಹೇಳಿದೆ ಅಲ್ವಾ, ಎಲ್ರಿಗೂ ಒಂದೊಂದು ಪೋಸ್ಟ್ಗಳಿದೆ. ಎದವ್ರಿಗೊಂದು, ಬಿದವ್ರಿಗೊಂದು, ಸಿದವ್ರಿಗೊಂದು. ಪರಿಶಿಷ್ಟ ಪಂಗಡಕ್ಕೆ 1 ಪೋಸ್ಟ್ ಇದೆ. ಆಮೇಲೆ ಪ್ರವರ್ಗ 1ದವ್ರಿಗೊಂದು ಪೋಸ್ಟ್ ಇದೆ. 2Aದವ್ರಿಗೆ 3 ಪೋಸ್ಟು. ಈ ಥರ 1, ಮಹಿಳೆ 1, ಗ್ರಾಮೀಣ 1 ಮತ್ತು 3 ಪೋಸ್ಟು. 2Bದವ್ರಿಗೆ 1 ಪೋಸ್ಟ್ ಇದೆ ಇಂಗ್ಲೀಷಲ್ಲಿ. 3Aದವ್ರಿಗಿಲ್ಲ, 3Bದವ್ರಿಗೂ ಇಲ್ಲ ಇಂಗ್ಲೀಷಲ್ಲಿ. ಬೆಳಗಾವಿ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಹಾಕೋಕ್ಕೆ ಹೋಗ್ಬಿಡಿ. 3A 3Bದವರು ಒಂದೇ ಒಂದು ಪೋಸ್ಟ್ಗಳು ಕೂಡ ನಿಮಗಿಲ್ಲ. ಒಟ್ಟು ಇಲ್ಲಿ 19 ಪೋಸ್ಟ್ಗಳಿದೆ ಇಂಗ್ಲೀಷ್ಗೆ. ಅದಾದಮೇಲೆ ಕಲಾ ಕನ್ನಡ ಮಾಧ್ಯಮದವರಿಗೆ ಸಾಮಾನ್ಯದಲ್ಲಿ 5 ಪೋಸ್ಟ್ ಇದೆ. ಸಾಮಾನ್ಯ ಈ ಥರ 1, ಮಹಿಳೆ 2, ಗ್ರಾಮೀಣ 1, ಆಮೇಲೆ ಅಂಗವಿಕಲ 1. ಒಟ್ಟು 5 ಹುದ್ದೆಗಳು. ಪರಿಶಿಷ್ಟ ಜಾತಿಗೆ ಒಂದಿದೆ. ಅಂದರೆ ಇದರಲ್ಲಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು. ABCದವರು ಯಾರಿಗೆ ಬೇಕಾದರೂ ಕೊಡ್ಬೋದು ಇಲ್ಲಿ. ಆಮೇಲೆ ಕಲಾ ಕನ್ನಡ ಮಾಧ್ಯಮ ಬೆಳಗಾವಿ ಜಿಲ್ಲೆಗೆ ಒಂದೇ ಒಂದು ಪೋಸ್ಟ್ಗಳು ಕೂಡ ಇಲ್ಲ ABC ಅವ್ರಿಗೆ. ಪರಿಶಿಷ್ಟ ಪಂಗಡದಲ್ಲಿ 1 ಇದೆ. ಪರಿಶಿಷ್ಟ ಪ್ರವರ್ಗ 1ದವ್ರಿಗಿಲ್ಲ. 2Aದಲ್ಲಿ 1 ಈ ಥರ. ಆಮೇಲೆ ಮಹಿಳೆ 1 ಇದೆ. ಟೋಟಲ್ 2 ಪೋಸ್ಟು. 2Bದವ್ರಿಗೆ 1 ಪೋಸ್ಟ್ ಇಲ್ಲ. 3Aದವ್ರಿಗೆ 1 ಪೋಸ್ಟ್ ಇಲ್ಲ. ಆಮೇಲೆ 3Bದವ್ರಿಗೆ ಈ ಥರ 1 ಇದೆ. ಒಟ್ಟು 10 ಹುದ್ದೆಗಳಿದೆ ಇಲ್ಲಿ ಕಲಾ ಕನ್ನಡ ಮಾಧ್ಯಮದವ್ರಿಗೆ. ಆಮೇಲೆ
ಕಲಾ ಆಂಗ್ಲ ಮಾಧ್ಯಮದವ್ರಿಗೆ ನೋಡಿ, ಕಲಾ ಆಂಗ್ಲ ಮಾಧ್ಯಮ ಟೋಟಲ್ಲು ಜಿ ಎಮ್ಮಲ್ಲಿ 7 ಪೋಸ್ಟ್ಗಳು ಬರುತ್ತೆ. ಈ ಥರ 2, ಮಹಿಳೆ 2, ಗ್ರಾಮೀಣ 2 ಮತ್ತು ಅಂಗವಿಕಲ 1, ಪರಿಶಿಷ್ಟ ಜಾತಿ 1 ಮತ್ತು ಮಹಿಳೆ 1. ಅದಾದಮೇಲೆ ನೆಕ್ಸ್ಟು ಪ್ರವರ್ಗ 1ದವ್ರಿಗೆ ಒಂದಿದೆ. ಆಮೇಲೆ ಪ್ರವರ್ಗ 2ಎದವ್ರಿಗೆ ಈ ಥರ 1, ಮಹಿಳೆ 1. 2ಬಿದಲ್ಲಿ ಮಹಿಳೆಯರಿಗೆ ಒಂದಿದೆ, ಈ ಥರ ಒಂದಿದೆ. 3ಎದಲ್ಲಿ ಈ ಥರ 1, 3ಬಿದಲ್ಲಿ ಈ ಥರ 1. ಒಟ್ಟು 15 ಹುದ್ದೆಗಳು ಇದೆ. ನೆಕ್ಸ್ಟು ಜೀವವಿಜ್ಞಾನದಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 9 ಬೆಳಗಾವಿ ಜಿಲ್ಲೆಗೆ. ಅದರಲ್ಲಿ ಸಾಮಾನ್ಯದವ್ರಿಗೆ 1, ಮಹಿಳೆಗೆ 1, ಗ್ರಾಮೀಣ 1, ಅಂಗವಿಕಲ 1, ಒಟ್ಟು ಟೋಟಲ್ 4. ಪರಿಶಿಷ್ಟ ಜಾತಿ 1 ಇದೆ. ಅದಾದಮೇಲೆ 2ಎದವ್ರಿಗೆ 1, ಈ ಥರ ಮಹಿಳೆ 1, 2ಬಿದವ್ರಿಗೆ ಈ ಥರ 1. ಅದಾದಮೇಲೆ 3ಬಿದವ್ರಿಗೆ ಈ ಥರ 1. ಒಟ್ಟು 9 ಹುದ್ದೆಗಳು. ಜೀವವಿಜ್ಞಾನ ಆಂಗ್ಲ ಮಾಧ್ಯಮದವ್ರಿಗೆ ಸಾಮಾನ್ಯದಲ್ಲಿ 5 ಹುದ್ದೆಗಳಿದೆ. ಈ ಥರ 1, ಮಹಿಳೆ 2, ಗ್ರಾಮೀಣ 1, ಅಂಗವಿಕಲ 1. ಅದಾದಮೇಲೆ ಪರಿಶಿಷ್ಟ ಜಾತಿಗೆ 1 ಪೋಸ್ಟ್ ಇದೆ ಈ ಥರದಲ್ಲಿ. ಅದಾದಮೇಲೆ ಪರಿಶಿಷ್ಟ ಪಂಗಡದವ್ರಿಗೆ ST ಅವ್ರಿಗೆ 1 ಪೋಸ್ಟ್ ಇದೆ ಈ ಥರದಲ್ಲಿ. ಪ್ರವರ್ಗ 1ದವ್ರಿಗೆ 1, ಆಮೇಲೆ 2ಎದಲ್ಲಿ 2 ಇದೆ, ಈ ಥರ 1, ಮಹಿಳೆ 1, 2 ಪೋಸ್ಟು. 2ಬಿದಲ್ಲಿ 1 ಪೋಸ್ಟ್ ಇರೋದು, 11 ಹುದ್ದೆಗಳು. ಅದಾದಮೇಲೆ ಬೆಳಗಾವಿ ಬಂದು ಬೆಳಗಾವಿ ಜಿಲ್ಲೆ ದೈಹಿಕ ಶಿಕ್ಷಣ ಶಿಕ್ಷಕರು. ದೈಹಿಕ ಶಿಕ್ಷಣ ಶಿಕ್ಷಕರು ಸಾಮಾನ್ಯ ಈ ಥರ 1, ಸಾಮಾನ್ಯ ಮಹಿಳೆ 1, ಸಾಮಾನ್ಯ ಗ್ರಾಮೀಣ 1, ಒಟ್ಟು 3 ಹುದ್ದೆಗಳು. ಪರಿಶಿಷ್ಟ ಜಾತಿ ಈ ಥರ 1. ಅದಾದಮೇಲೆ ಪರಿಶಿಷ್ಟ ಪಂಗಡ 1 ಪೋಸ್ಟ್ ಇದೆ. ಅದಾದಮೇಲೆ 2ಎದವ್ರಿಗೆ 1 ಪೋಸ್ಟು ಈ ಥರಲ್ಲಿ. ಆಮೇಲೆ 3ಎದವ್ರಿಗೆ ಈ ಥರ 1 ಪೋಸ್ಟ್ ಇರೋದು, ಒಟ್ಟು 7 ಹುದ್ದೆಗಳು ಗ್ರೇಡ್ 1. ಈಗ ಲಾಸ್ಟ್ ಒಂದು ಚಿಕ್ಕೋಡಿ ನೋಡೋಣ, ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲನೂ ಇರೋದು ಚಿಕ್ಕೋಡಿ ಬೆಳಗಾವಿಯಲ್ಲಿ, ಹಾಗಾಗಿ ನಾನು ಚಿಕ್ಕೋಡಿ ಬೆಳಗಾವಿದೇ ಮಾಡ್ತಾಯಿರೋದು. ಈ ಥರ ನೀವು ಇದರಲ್ಲಿ ಸರ್ಚ್ ಮಾಡ್ಕೋಬೋದು, ಹುಡ್ಕೊಳ್ಳಿ. ಅದಾದಮೇಲೆ ಕನ್ನಡ ಭಾಷೆ ಬಂದು ಚಿಕ್ಕೋಡಿಯಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 31 ಇದೆ. ಇಲ್ಲಿ ನೋಡಿ, ಸಾಮಾನ್ಯ 2 ಇದೆ ಈ ಥರ, ಸಾಮಾನ್ಯ ಮಹಿಳೆಯರ 6 ಇದೆ, ಗ್ರಾಮೀಣ 4 ಇದೆ, ಮಾಜಿ ಸೈನಿಕ 1, ಕನ್ನಡ ಮಾಧ್ಯಮ 1, ಆಮೇಲೆ ಅಂಗವಿಕಲ 1, ಟೋಟಲ್ 15 ಹುದ್ದೆಗಳಿದೆ. ಆಮೇಲೆ ಪರಿಶಿಷ್ಟ ಜಾತಿಗಿಲ್ಲ. ಆಮೇಲೆ ಪರಿಶಿಷ್ಟ ಜಾತಿ ಎದಲ್ಲಿ 1 ಈ ಥರ 1 ಮಹಿಳೆ, ಒಟ್ಟು 2 ಹುದ್ದೆ. ಪರಿಶಿಷ್ಟ ಜಾತಿ ಬಿದಲ್ಲಿ 1 ಪೋಸ್ಟ್ ಇದೆ ಈ ಥರದಲ್ಲಿ. ಅದಾದಮೇಲೆ ಪರಿಶಿಷ್ಟ ಜಾತಿ ಸಿದಲ್ಲೂ ಕೂಡ 1 ಹುದ್ದೆ. ಆಮೇಲೆ ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆ ಇದೆ. ಆಮೇಲೆ ಪ್ರವರ್ಗ 1ಕ್ಕೆ 1 ಹುದ್ದೆ. ಆಮೇಲೆ 2ಎದಲ್ಲಿ 5 ಹುದ್ದೆಗಳಿದೆ ನೋಡಿ, ಈ ಥರದಲ್ಲಿ 2 ಇದೆ, ಮಹಿಳೆಯರಲ್ಲಿ 2, ಆಮೇಲೆ ಗ್ರಾಮೀಣ 1, ಆಮೇಲೆ ಅಂಗವಿಕಲ 1. ಆಮೇಲೆ 2ಬಿದಲ್ಲಿ 1 ಈ ಥರ ಮಹಿಳೆ 1, ಒಟ್ಟು 2 ಹುದ್ದೆಗಳು. 3ಎದಲ್ಲಿ 1 ಹುದ್ದೆ ಇದೆ, 3ಬಿದಲ್ಲಿ 1 ಹುದ್ದೆ ಈ ಥರ, ಆಮೇಲೆ ಮಹಿಳೆ 2, ಒಟ್ಟು 31 ಹುದ್ದೆಗಳಿದೆ. ಸಾಮಾನ್ಯದಲ್ಲಿ ಚೆನ್ನಾಗಿದೆ, ಗ್ರಾಮೀಣದಲ್ಲೂ 4 ಸಿಗುತ್ತೆ ರಿಸರ್ವೇಷನ್, ಟೋಟಲ್ 15 ಸಿಗುತ್ತೆ ನೋಡಿ. ಆಂಗ್ಲ ಭಾಷೆಯಲ್ಲಿ ಒಟ್ಟು 16 ಸಾಮಾನ್ಯದಲ್ಲಿ GMಲ್ಲಿ 2 ಈ ಥರ, 6 ಮಹಿಳೆ, 5 ಗ್ರಾಮೀಣ, 1 ಮಾಜಿ ಸೈನಿಕ, 1 ಕನ್ನಡ ಮಾಧ್ಯಮ, 1 ಅಂಗವಿಕಲ. ಅದಾದಮೇಲೆ ಪರಿಶಿಷ್ಟ ಜಾತಿ ಎದಲ್ಲಿ ಈ ಥರ 1 ಮಹಿಳೆ 1, ಟೋಟಲ್ 2 ಪೋಸ್ಟು. ಪರಿಶಿಷ್ಟ ಜಾತಿ ಬಿದಲ್ಲಿ
ಈ ಥರ ಒಂದು ಮಹಿಳೆ ಒಂದು 2 ಪೋಸ್ಟು. ಆಮೇಲೆ ಪರಿಶಿಷ್ಟ ಜಾತಿ ಸಿದಲ್ಲಿ ಈ ಥರ ಒಂದು ಹುದ್ದೆ, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1, ಈ ಥರ ಒಂದು ಮಹಿಳೆ 1. ಆಮೇಲೆ 2ಎದಲ್ಲಿ ಈ ಥರ ಒಂದು ಮಹಿಳೆ 2, ಆಮೇಲೆ ಗ್ರಾಮೀಣ 1, ಟೋಟಲ್ 5 ಇರೋದು. 2ಬಿದಲ್ಲಿ 1, 3ಎದಲ್ಲಿ 1 ಈ ಥರ, 3ಬಿದಲ್ಲೂ 1 ಈ ಥರ, ಒಟ್ಟು 32 ಹುದ್ದೆಗಳು ಚಿಕ್ಕೋಡಿ ಜಿಲ್ಲೆ ಆಂಗ್ಲ ಭಾಷೆಗಿದೆ. ಆಮೇಲೆ ಕಲಾ ಕನ್ನಡ ಮಾಧ್ಯಮಕ್ಕೆ ಒಟ್ಟು ಸಾಮಾನ್ಯದಲ್ಲಿ 7 ಹುದ್ದೆಗಳಿದೆ. ಈ ಥರ 2, ಮಹಿಳೆ 2, ಗ್ರಾಮೀಣ 2 ಮತ್ತು ಅಂಗವಿಕಲ 1. ಪರಿಶಿಷ್ಟ ಜಾತಿ 1, ಮಹಿಳೆ 1, ಟೋಟಲ್ 2 ಪೋಸ್ಟು. ಆಮೇಲೆ ಪರಿಶಿಷ್ಟ ಪಂಗಡ 1, ಆಮೇಲೆ ಪ್ರವರ್ಗ 1, 3A, 2ಎದಲ್ಲಿ 1 ಇದೆ, 2ಬಿದಲ್ಲಿ 1 ಇದೆ ಈ ಥರ ಇಲ್ಲಿ. ಆಮೇಲೆ 3ಬಿದಲ್ಲಿ ಈ ಥರ 1, ಒಟ್ಟು 14 ಪೋಸ್ಟ್ಗಳು. ಆಮೇಲೆ ಕಲಾ ಆಂಗ್ಲ ಮಾಧ್ಯಮ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 21ರಲ್ಲಿ ಸಾಮಾನ್ಯದವ್ರಿಗೆ 10, ಅಂದರೆ ಈ ಥರ 2 ಇದೆ, ಮಹಿಳೆ 3, ಗ್ರಾಮೀಣ 3, ಮಾಜಿ ಸೈನಿಕ 1, ಅಂಗವಿಕಲ 1, 10. ಅದಾದಮೇಲೆ ಪರಿಶಿಷ್ಟ ಜಾತಿ ಎದವ್ರಿಗೆ 1 ಇದೆ, ಪರಿಶಿಷ್ಟ ಜಾತಿ ಬಿದವ್ರಿಗೆ 1 ಈ ಥರ ಇಲ್ಲಿ, ಪರಿಶಿಷ್ಟ ಜಾತಿ ಸಿ ಈ ಥರ 1. ಅದಾದಮೇಲೆ ಪ್ರವರ್ಗ 1 ಈ ಥರ. ಅದಾದಮೇಲೆ 2ಎದಲ್ಲಿ ಈ ಥರ 1, ಮಹಿಳೆ 1, ಗ್ರಾಮೀಣ 1, ಆಮೇಲೆ ಅಂಗವಿಕಲ 1, 4. ಆಮೇಲೆ 2ಬಿದಲ್ಲಿ ಈ ಥರ 1, ಆಮೇಲೆ 3ಎದಲ್ಲಿ ಈ ಥರ 1, 3ಬಿದಲ್ಲಿ ಈ ಥರ 1, ಒಟ್ಟು 21 ಹುದ್ದೆಗಳಿದೆ ಇಲ್ಲಿ. ಆಮೇಲೆ ಬಯಾಲಜಿ CBZ ಇಲ್ಲಿ ಟೋಟಲ್ಲು ಹುದ್ದೆಗಳ ಸಂಖ್ಯೆ ಬಂದು 15. 15ರಲ್ಲಿ ಸಾಮಾನ್ಯದಲ್ಲಿ 7 ಇದೆ. ಈ ಥರ 2, ಮಹಿಳೆ 2, ಗ್ರಾಮೀಣ 2, ಅಂಗವಿಕಲ 1, ಪರಿಶಿಷ್ಟ ಜಾತಿ 1, ಪರಿಶಿಷ್ಟ ಜಾತಿ ಮಹಿಳೆ 1, ಒಟ್ಟು 2 ಹುದ್ದೆಗಳು. ಅದಾದಮೇಲೆ ಪರಿಶಿಷ್ಟ ಪಂಗಡ 1 ಹುದ್ದೆ ಇದೆ, ಪ್ರವರ್ಗದಲ್ಲಿ ಇಲ್ಲ. 2ಎದಲ್ಲಿ 1 ಈ ಥರ 1 ಮಹಿಳೆ, ಒಟ್ಟು 2. 2ಬಿದಲ್ಲಿ 1 ಹುದ್ದೆ, 3ಎದಲ್ಲಿ 1 ಹುದ್ದೆ ಈ ಥರ, 3ಬಿದಲ್ಲಿ 1 ಹುದ್ದೆ ಈ ಥರ, ಒಟ್ಟು 15 ಪೋಸ್ಟ್ಗಳು. ಆಮೇಲೆ ಜೀವವಿಜ್ಞಾನ ಆಂಗ್ಲ ಮಾಧ್ಯಮ ಒಟ್ಟು ಹುದ್ದೆಗಳ ಸಂಖ್ಯೆ 18. ಇದರಲ್ಲಿ ಸಾಮಾನ್ಯ 9 ಇದೆ, ಸಾಮಾನ್ಯ ಈ ಥರ 2, ಸಾಮಾನ್ಯ ಮಹಿಳೆ 3, ಗ್ರಾಮೀಣ 3, ಆಮೇಲೆ ಅಂಗವಿಕಲ 1. ಪರಿಶಿಷ್ಟ ಜಾತಿ ಈ ಥರ 1, ಮಹಿಳೆ 1, ಒಟ್ಟು 2 ಹುದ್ದೆಗಳು. ಅದಾದಮೇಲೆ ಪರಿಶಿಷ್ಟ ಪಂಗಡ 1 ಹುದ್ದೆ, ಪ್ರವರ್ಗ 1 ಹುದ್ದೆ ಇದೆ. ಆಮೇಲೆ 2ಎದಲ್ಲಿ 1 ಹುದ್ದೆ ಇದೆ, ಮತ್ತು ಮಹಿಳೆ ಈ ಥರ 1, ಮಹಿಳೆ 1, 2 ಹುದ್ದೆ 2ಎದಲ್ಲಿ. 2ಬಿದಲ್ಲಿ 1, 3ಎದಲ್ಲಿ ಈ ಥರ 1, 3ಬಿದಲ್ಲಿ ಈ ಥರ 1, ಒಟ್ಟು 18 ಹುದ್ದೆಗಳು. ಅದಾದಮೇಲೆ ದೈಹಿಕ ಶಿಕ್ಷಣ ಶಿಕ್ಷಕರು ಚಿಕ್ಕೋಡಿ ಜಿಲ್ಲೆಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದು 7. ಅದರಲ್ಲಿ ಸಾಮಾನ್ಯ ಈ ಥರ 1, ಮಹಿಳೆ 1, ಗ್ರಾಮೀಣ 1, ಅಂಗವಿಕಲ 1, ಒಟ್ಟು 4 ಹುದ್ದೆಗಳು. ಅದಾದಮೇಲೆ 2ಎ ಇದೆ, ಅಲ್ಲಿನ ತನಕ ಪರಿಶಿಷ್ಟ ಜಾತಿ ABC ST ದವ್ರಿಗೆ ಇಲ್ಲ. ಅದಾದಮೇಲೆ 2ಎದಲ್ಲಿ 1 ಹುದ್ದೆ ಈ ಥರ ಇಲ್ಲಿ, ಆಮೇಲೆ 2ಬಿದಲ್ಲಿ 1 ಈ ಥರ, ಆಮೇಲೆ 3ಬಿದಲ್ಲಿ ಈ ಥರ 1, ಒಟ್ಟು 7 ಹುದ್ದೆಗಳು. ಟೋಟಲಾಗಿ 7 ಪೋಸ್ಟ್ಗಳಿದೆ. ಮತ್ತು ನಿಮಗೆ ಯಾವುದಾದ್ರೂ ಬೇರೆ ಜಿಲ್ಲೆದು ಡೌಟ್ ಆಗಿದ್ದರೆ ನನ್ನ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ಅದರ ಮಾಹಿತಿಯನ್ನು ಕೊಡ್ತೀನಿ. ಥ್ಯಾಂಕ್ ಯು.